ಸಿದ್ದರಾಮಯ್ಯ ಅವರು ಸುಳ್ಳು ಹೇಳೋದನ್ನು ಕಾಯಕ ಮಾಡಿಕೊಂಡಿದ್ದಾರೆ. ಮೊದಲು NDRF ಫಂಡ್ನಲ್ಲಿ ಇಷ್ಟು ಪ್ರಮಾಣದ ಹಣ ಕೊಡುತ್ತಿಲ್ಲ, ನಾವು ಅಡ್ವಾನ್ಸ್ ಹಣ ಕೊಟ್ಟಿದ್ದೇವೆ. ಯಡಿಯೂರಪ್ಪ ಅದೇ ಹಣವನ್ನು ಬರಗಾಲ ಬಂದಾಗ ಹಂಚಿಕೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಆರ್ಥಿಕ ದುಸ್ಥಿತಿಗೆ ತಂದು ಕೇಂದ್ರದತ್ತ ಬಟ್ಟು ಮಾಡುತ್ತಿದ್ದಾರೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವ್ಯಂಗ್ಯವಾಡಿದರು. ಹುಬ್ಬಳ್ಳಿ ನಗರದಲ್ಲಿ ಇಂದು ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, NDRFನಲ್ಲಿ ನಾವು 12,000 ಕೋಟಿ ಕೊಟ್ಟಿದ್ದೇವೆ. ಡೆವಲ್ಯೂಷನ್ ಫಂಡ್ ಅವರ ಕಾಲದಲ್ಲಿ 60,000 ಕೋಟಿ, ನಮ್ಮ ಕಾಲದಲ್ಲಿ 2,36,000 ಕೋಟಿ ಕೊಟ್ಟಿದ್ದೇವೆ. ತೆರಿಗೆ ಹಂಚಿಕೆಯಲ್ಲಿ 10 ವರ್ಷದಲ್ಲಿ 81,000 ಕೋಟಿ, ನಮ್ಮ ಕಾಲದಲ್ಲಿ 2,85,000 ಕೋಟಿ ಕೊಟ್ಟಿದ್ದೇವೆ. ಇವರು ಯಾವುದೇ ಗ್ರ್ಯಾಂಡ್ ಕೊಟ್ಟಿಲ್ಲ ಅಂತಿದ್ದಾರೆ. ನಾವು ಬಡ್ಡಿ ರಹಿತ ಸಾಲ ಕೊಟ್ಟಿದ್ದೇವೆ. 2004 ರಿಂದ 2014 1,667 ಕೋಟಿ ಬಿಡುಗಡೆಯಾಗಿತ್ತು ಎಂದರು. ಸಿದ್ದರಾಮಯ್ಯ ಸುಳ್ಳು ಹೇಳುತ್ತಿದ್ದಾರೆ, ಅವರು ಸುಳ್ಳು ರಾಮಯ್ಯ. ನಾನು ನಿನ್ನೆಯಿಂದ ಸಿದ್ದರಾಮಯ್ಯನವರನ್ನ ಸುಳ್ಳು ರಾಮಯ್ಯ ಎಂದು ಕರೆಯುತ್ತಿದ್ದೇನೆ. ಮಹದಾಯಿ ವಿಚಾರ ಅರಣ್ಯ ಇಲಾಖೆ ನಿರಾಕರಣೆ ಮಾಡಿಲ್ಲ ಎಂದ ಅವರು ದೆಹಲಿಯಲ್ಲಿ ರೈತರ ಪ್ರತಿಭಟನೆ ವಿಚಾರವಾಗಿ ಮಾತನಾಡಿ, ಕೃಷಿ ಸಚಿವರು ಅವರ ಜೊತೆ ಮಾತುಕತೆ ಮಾಡಿದ್ದಾರೆ. ರೈತರ ಹೊಸ ಬೇಡಿಕೆ ಇಟ್ಟಿದ್ದಾರೆ. ನಮ್ಮ ಸರ್ಕಾರ ಬೇಡಿಕೆ ಪರಿಶೀಲನೆ ಮಾಡುತ್ತಿದ್ದಾರೆ. ನಮ್ಮ ಸರ್ಕಾರ ಸಹಾನುಭೂತಿಯಿಂದ ಎಲ್ಲ ಬೇಡಿಕೆ ಪರಿಶೀಲನೆ ಮಾಡುತ್ತಿದ್ದಾರೆ. ಕಲ್ಲು ಹೊಡೆಯುವುದು ಕೆಲಸವಲ್ಲ. ರೈತರ ಬಗ್ಗೆ ನಾವು ಸಹಾನುಭೂತಿಯಿಂದ ಇದ್ದೇವೆ. ರೈತರು ಮಾತುಕತೆಗೆ ಬರಬೇಕು. ನಾವು ಪ್ರತಿಭಟನೆಯನ್ನು ಹತ್ತಿಕ್ಕೋ ಕೆಲಸ ಮಾಡುತ್ತಿಲ್ಲ. ಅನುಮತಿ ಇಲ್ಲದೆ ಬಂದವರನ್ನು ತಡೆಯುವ ಕೆಲಸ ಆಗ್ತಿದೆ. ನಮ್ಮ ದೇಶದ ಪ್ರಜೆಗಳನ್ನು ಉಳಿಸುವ ಕೆಲಸ ಆಗ್ತಿದೆ ಎಂದು ಅವರು ಹೇಳಿದರು. ಹೇಳ್ತಾ ಇರೋದೇ ಎಲ್ಲ ಸುಳ್ಳು. ಅವ್ರು 10 ಸರ್ತಿ ರಾಜಕೀಯ ನಿವೃತ್ತಿ ಆಗ್ಬೇಕಾಗತ್ತೆ. ಪೂರಾ ಹೇಳ್ತಾ ಇರೋದೇ ಸುಳ್ಳು. ಅಲ್ರಿ, ದುಡ್ಡು ಕೊಟ್ಟಿರೋದು ನಾನು ನಿಮಗೆ ರೆಕಾರ್ಡ್ ಸಹಿತ ಕೊಡ್ತಾ ಇದ್ದೇನೆ. ಮತ್ತು ನಿನ್ನೆ ಕೆಲವು ಸಂಗತಿಗಳನ್ನ ಕೊಟ್ಟಿದ್ದೇನೆ ನಾನು. ಅದು ಇವತ್ತು ತರಿಸಿ ಇವ್ರಿಗೂ ಎಲ್ಲ ಕೊಡಪ್ಪ. ಎಷ್ಟು ನಾವು ದುಡ್ಡು ಕೊಟ್ಟಿವಿ, ಅದ್ರೊಳಗೆ ಎಷ್ಟು ಬಳಕೆ ಮಾಡಿಲ್ಲ. 38% ಆಫ್ ದಿ ಸ್ಟೇಟ್ ಬಜೆಟ್ ಇನ್ನೂ ಬಳಕೆ ಮಾಡಿಲ್ಲ. ಆಲ್ರೆಡಿ ಇಟ್ ಈಸ್ ಫೆಬ್ರವರಿ ಎಂಡ್ ಬಂತು, ಇರೋದು ಒಂದೇ ತಿಂಗಳು ಮಾರ್ಚ್. 38% ಎಲ್ಲ ಕೇಂದ್ರದ ಅನುದಾನದಲ್ಲಿ ಬಂದಂಥ ಅನೇಕ ಯೋಜನೆಗಳಲ್ಲಿ 30%, 40%, 50% ಅನ್ಸ್ಪೆಂಟ್ ಇದೆ. ಇದು ಎದರಲ್ಲಿದೆ? ಭಾರತ ಸರ್ಕಾರದ ಅಂಕಿಅಂಶಗಳೆಲ್ಲ ಅವರೊಂದು ಡ್ಯಾಶ್ಬೋರ್ಡ್ ಮಾಡಿದ್ದಾರೆ ಕರ್ನಾಟಕ ಸರ್ಕಾರದವರು. ಆ ಡ್ಯಾಶ್ಬೋರ್ಡ್ದಲ್ಲಿದ್ದಂಥ ಅಂಕಿಅಂಶಗಳು, ಆ ಡ್ಯಾಶ್ಬೋರ್ಡ್ದಲ್ಲಿರುವಂಥ ಅಂಕಿಅಂಶಗಳನ್ನು ನಾನು ನಮ್ಮ ಟೀಮ್ಗೆ ಹೇಳಿ, ನಮ್ಮ ರಾಜ್ಯ BJP ಟೀಮ್ಗೆ ಹೇಳಿ ಅದನ್ನು ಡೌನ್ಲೋಡ್ ಮಾಡಿಕೊಡ್ರಿ ಅಂತ ಹೇಳಿದೆ. ಆ ಡೌನ್ಲೋಡ್ ಮಾಡ್ಕೊಳ್ಳೋದು ಗೊತ್ತಾಗ್ತದೆ. ಗೊತ್ತಾದ ನಂತರ ಎಲ್ಲ ಸಂಖ್ಯೆಗಳಿಗೆ ಡಿಲೀಟ್ ಆಗಿದೆ. ಇದು ರಾಜ್ಯ ಸರ್ಕಾರದ ಸ್ಥಿತಿ. ಅದನ್ನು ನಿಮ್ಗೆ ಡೀಟೇಲ್ ನಾನು ಕೊಡ್ತೇನೆ. ಅಲ್ಲ, ನರೇಗಾದೇನಿದೆ, ಅವರು ಇದು ಡಿಮಾಂಡ್ ಡ್ರಿವನ್ ಪ್ರಾಜೆಕ್ಟ್ ಇದೆ. ಡಿಮಾಂಡ್ ಡ್ರಿವನ್ ಪ್ರಾಜೆಕ್ಟ್ ಇರೋದ್ರಿಂದ ಎಷ್ಟು ಡಿಮಾಂಡ್ ಮಾಡಿ ಅದಕ್ಕೆ ರೇಷಿಯೋ ಇದೆ. ಇಷ್ಟು ಮಟೀರಿಯಲ್ಲು ಮತ್ತು ಇಷ್ಟು ಮ್ಯಾನ್ ಪವರ್ ಅಂತ. ಮ್ಯಾನ್ ಪವರ್ದಂತೂ ಯಾವ್ಯಾವ ರೀತಿ ಡಿಮಾಂಡ್ ಬರ್ತದೆ ಆ ರೀತಿ ಕ್ಲಿಯರ್ ಆಗ್ತಾ ಹೋಗ್ತದೆ. ಅದರ ಅನೇಕ ಸರ್ತಿ ಸರಿಯಾದಂಥ ಯುಟಿಲೈಸೇಷನ್ ಸರ್ಟಿಫಿಕೇಟು, ಸರಿಯಾದಂಥ ಮಾಹಿತಿಯನ್ನು ಒದಗಿಸೋದಿಲ್ಲ. ಅದರ ಪರಿಣಾಮ ಈ ರೀತಿ ಆಗಿರ್ತದೆ. ಹಾಗಾಗಿ ಅದೇನದ ಸಂಬಂಧಿಸಿದವ್ರು ಮಾಹಿತಿ ಕೊಟ್ಟರೆ ನಾನು ಸಂಬಂಧಿಸಿದ ಮಂತ್ರಿಗಳಿಗೆ ಮಾತಾಡ್ತೀನಿ. ತಯಾರಿ ಇದೆ, ಸಭೆ ಇದೆ, ಚೆನ್ನಾಗಿ ನಡೀತಾ ಇದೆ. ಚುನಾವಣೆ ಭರ್ಜರಿ, ಇದರಲ್ಲಿ ನಾನು ಗೆಲ್ತೇನೆ. ಪ್ರತ್ಯೇಕ ಪ್ರಯತ್ನಗಳು ನಡೆದವ. ಈಗ ತಾವೊಂದ್ ಕಡೆ ತಮ್ಮ ಪರವಾಗಿ ಒಂದಿಷ್ಟು ಮಂದಿ ಲಿಂಗಾಯತ್ ಲೀಡರ್ಸ್ ಬ್ಯಾಟಿಂಗ್ ಮಾಡ್ತಾ ಇದಾರೆ. ಮತ್ತ ಶೆಟ್ಟರ್ ಅವರು ಏನಿಲ್ರಿ, ಅದೇನು ಇಡೀ ರಾಜ್ಯದ ಹೇಳ್ತಿದೆ ಸರ್. ಈ ಹಂಚಿಕೆ, ಸೀಟು ಹಂಚಿಕೆ ವಿಚಾರ, ಈ ಮಂಡ್ಯ ವಿಚಾರ ಬಹಳ ಚರ್ಚೆ ಆಗ್ತಿದೆ. ಅಲ್ಲ, ಇಡೀ ರಾಜ್ಯದಲ್ಲಿ ನಾವು ಈಗ ಸೂಕ್ತ ಸಮಯ, ಈಗ ಒಂದು ಹಂತದಲ್ಲಿ ಕೇಂದ್ರದಲ್ಲಿ ಚರ್ಚೆ ನಡೆದಿದೆ. ಆ ಚರ್ಚೆ ಅಪೂರ್ಣವಾಗಿದೆ. ಆ ಚರ್ಚೆ 17-18 ನಂತರ, ನಮ್ಮ ರಾಷ್ಟ್ರೀಯ ಕಾರ್ಯಕಾರಿಣಿಯ ನಂತರ, ರಾಷ್ಟ್ರೀಯ ಪರಿಷತ್ ನಂತರ ಚರ್ಚೆ ಮುಂದುವರಿತದೆ. ರಾಷ್ಟ್ರೀಯ ನಾಯಕರು ನಮ್ಮ ರಾಜ್ಯ ಘಟಕವನ್ನು ಸಂಪೂರ್ಣವಾಗಿ ವಿಶ್ವಾಸಕ್ಕೆ ತೆಗೆದುಕೊಂಡು ಎಷ್ಟು ಸೀಟ್ ಬಿಟ್ಟು ಕೊಡಬೇಕು, ಅವ್ರ ಡಿಮಾಂಡ್ ಏನಿದೆ ತೀರ್ಮಾನ ಮಾಡ್ತಾರೆ. ಆ ತೀರ್ಮಾನದ ನಂತರ ಮುಂದಿನ ಮಾತುಕತೆಗಳು ಏನಾಗಿದೆ. ಈಗ ನಡೀತಾ ಇರೋದು ಎಲ್ಲ ಕ್ರಿಯೆ ಪ್ರತಿಕ್ರಿಯೆಗಳೆಲ್ಲ ಊಹಾಪೋಹದ ಮೇಲೆ. ಈಗ ಇನ್ನೂ ಯಾವುದೂ ಕಾಂಕ್ರೀಟ್ ಆದಂಥ ಚರ್ಚೆ ನಡೆದಿಲ್ಲ. ನನಗೂ ದೇವೇಗೌಡರು ಸಿಕ್ಕಿದ್ರು. ನಾನು ದೇವೇಗೌಡರಿಗೂ ಕೇಳಿದ್ದೆ ಪಾರ್ಲಿಮೆಂಟ್ನಲ್ಲಿ. ಅಂದರೆ ಪಾರ್ಲಿಮೆಂಟ್ ನಡೆದಾಗ ಸಾಧಾರಣವಾಗಿ ಎಲ್ಲ ಹಿರಿಯ ಮಂತ್ರಿಗಳು ಅಥವಾ ಹಿರಿಯ ಮುಖಂಡರು ನಾನು ಭೇಟಿ ಮಾಡೇ ಮಾಡ್ತೇನೆ. ಪಾರ್ಲಿಮೆಂಟಲ್ಲೇ ದೇವೇಗೌಡರನ್ನು ಭೇಟಿ ಮಾಡಿದ್ದೆ. ದೇವೇಗೌಡರು ಇನ್ನುವರೆಗೆ ಏನಾಗಿಲ್ಲ ಅನ್ನೋ ರೀತಿಯಲ್ಲೇ ಹೇಳಿದ್ದಾರೆ. ಆ ರೀತಿ ಯಾವುದೋ ಇವೆಲ್ಲವೂ ಊಹಾಪೋಹಗಳೇ ಇವು.
ಅಲ್ಲ ಅವರು JDS ನಾಯಕರು ಹೇಳ್ತಾ ಇದ್ದಾರೆ ಸರ್, ನಾವು 6 ಸೀಟ್ ಕೇಳಿದೀವಿ. ಅಲ್ಲ, ಯಾರು ನಾಯಕರಂದ್ರೆ ಯಾರು? ದೇವೇಗೌಡ ಇರ್ಬೋದು. ಅಲ್ಲಲ್ಲ, ಈಗ ನಮ್ಮ ಪಾರ್ಟಿಯಿಂದ ಐದರ್ JP ನಡ್ಡಾ ಅವರು ಅಥವಾ ಅಮಿತ್ ಶಾ ಅವರು ಅಥವಾ ಇಲ್ಲಿ ವಿಜಯೇಂದ್ರ ಅವರು ಹೇಳಿದರೆ, ಅವ್ರ ಪಾರ್ಟಿಯಿಂದ ಕುಮಾರಸ್ವಾಮಿ, ದೇವೇಗೌಡರು ಅಥವಾ ಅವರ ಈಗ ಸದ್ಯಕ್ಕೆ ಕುಮಾರಸ್ವಾಮಿ ಅವರು ಇದ್ದಾರೆ, ಅವ್ರು ಹೇಳಿದರೆ ನಾನು ಉಳಿದವ್ರದ್ದು ಹೇಳಿದ್ದವ್ರದ್ದು ಅಗೌರವದಿಂದ ನೋಡ್ತಾ ಇಲ್ಲ. ಉಳಿದದ್ದು ನಾನು ಮಾತನಾಡಿದರೆ ವಾಪವಾಗ್ತದೆ. JT ದೇವೇಗೌಡರು ಒಬ್ಬರು ಒಳ್ಳೆಯ ಹಿರಿಯ ನಾಯಕರು. PUC ಆದ್ಮೇಲೆ ಏನ್ ಮಾಡೋದು, ಯಾವ ಕೋರ್ಸ್ ಮಾಡಿದ್ರೆ ಉತ್ತಮ? ನಮ್ಮದು ಪದವಿ ಮುಗಿದಿದೆ, ಆದ್ರೆ ಒಳ್ಳೆ ಸಂಬಳದ ಕೆಲಸ ಸಿಗ್ತಿಲ್ಲ. ಉತ್ತಮ ಕೆಲಸ ಸಿಕ್ಕರೂ ಯೋಗ್ಯ ಸಂಬಳ ಇಲ್ಲ. ಕೆಲವೆಡೆ ಯೋಗ್ಯ ಸಂಬಳ ಸಿಕ್ಕರೂ ಮಾಡುವ ಕೆಲಸದಲ್ಲಿ ತೃಪ್ತಿ ಇಲ್ಲ. ಇದಕ್ಕೆ ಏನ್ ಮಾಡೋದು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಆಪ್ಟೆಕ್ ಏವಿಯೇಷನ್ ಇನ್ಸ್ಟಿಟ್ಯೂಟ್. ನಿಮ್ಮ PUC ಅಥವಾ ಡಿಗ್ರಿ ಆದ್ಮೇಲೆ ಗಗನಸಖಿ ಅಥವಾ ಏರ್ ಟ್ರಾವೆಲ್ ಕ್ರೂಸ್ ತರಬೇತಿ ನೀಡಲಾಗುತ್ತೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಇಲ್ಲಿ ವೈಯಕ್ತಿಕ ಆಸಕ್ತಿಯಿಂದ ಪಾಠ ಮಾಡಲಾಗುತ್ತೆ. ಪ್ರತಿಯೊಂದು ವಿಷಯವನ್ನ ಪ್ರಯೋಗಾತ್ಮಕವಾಗಿ ತೋರಿಸಿಕೊಡಲಾಗುತ್ತೆ. ಈ ಸಂಸ್ಥೆಯಲ್ಲಿ ಮಕ್ಕಳ ಪರ್ಸನಾಲಿಟಿ ಡೆವಲಪ್ಮೆಂಟ್, ಮಾತನಾಡುವ ಶೈಲಿ, ಕೌಶಲ್ಯ ತರಬೇತಿ, ಗ್ರೂಮಿಂಗ್ ಅಂದ್ರೆ ಗಗನಸಖಿಯರು ಯಾವ ರೀತಿ ತಯಾರಾಗಬೇಕು ಅಂತ ತರಬೇತಿ ನೀಡುವುದಕ್ಕಾಗಿ ಪ್ರತ್ಯೇಕ ಕೊಠಡಿ ಹಾಗೂ ವಿಮಾನಯಾನದ ತದ್ರೂಪಿ ಸೃಷ್ಟಿಯ ಮೂಲಕ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಗುತ್ತೆ. ನಿಮ್ಮ ಮಕ್ಕಳು ಒಳ್ಳೆಯ ಕೆಲಸ ಮತ್ತು ಉತ್ತಮ ಸಂಬಳ ಹಾಗೂ ಗೌರವಯುತವಾದ ಸ್ಥಾನದಲ್ಲಿ ಇರುವುದು ನಿಮ್ಮ ಆಸೆಯಾಗಿದ್ರೆ ತಡಮಾಡದೆ ಕರೆ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡೆಯಿರಿ. ಆಪ್ಟೆಕ್ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಅಕಾಡೆಮಿ, ಗೊಂದಡಿ ಗಲ್ಲಿ ಕಾರ್ನರ್, ಎಬೋ ಯೂನಿಯನ್ ಬ್ಯಾಂಕ್, ಸಮಾಡೇಬಿ ಗಲ್ಲಿ ರೋಡ್, ಬೆಳಗಾವಿ 590001. ಮೊಬೈಲ್ ನಂಬರ್ 7619303873, 973-132-1173 and 0831-421-3873.